ಬಹಳ ಖುಷಿ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣನ ತುಂಬ ಚೆನ್ನಾಗಿ ಸರ್ ಹಿಡಿದಿದ್ದಾರೆ. ನನಗೇನು ಖುಷಿ ಆಗ್ತಿರೋದಂದ್ರೆ, ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಂಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸವನ್ನು ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡನ್ನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ, ಬಹಳ ಅದ್ಭುತವಾಗಿದೆ. ಆ್ಯಂಡ್ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗ್ರಿ ದೋಸ್ತ ಅಂತ ಕುಣಿಬೇಕು ಅಂತ ಅನಿಸ್ತಾಯಿತ್ತು. ನಾನು ಬಂದಾಗ ಆ್ಯಕ್ಚುಲಿ ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು, ಆಗಲೇ ಎಲ್ಲರ ಥರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದು ಒಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ದೀರಾ ನೀವು. ಆ್ಯಂಡ್ ನಿಮ್ಮ ಹಾಡುಗಳನ್ನ ಕೇಳಿದ್ದೀನಿ ನಾನು. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಏನಂದರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮಲ್ಲಿ ಆ್ಯಕ್ಟ್ ಮಾಡಿದ್ದೆ. ವೀರ್ ಸಮರ್ ಸರ್ನೇ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದ್ದು ಆ ಸಾಂಗ್ ಕೂಡ. ಸೊ ಭಾಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆಯಿಂದ ಏನೇ ಸಪೋರ್ಟ್ ಬೇಕಾದರೂ ಇದ್ದೇ ಇರುತ್ತೆ. ಆ್ಯಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನು ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದರೆ ತುಂಬ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಭಾಳ ಖುಷಿ ಆಯಿತು ಇವತ್ತು ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದಿಲ್ಲಿ. ಸೊ ಧನ್ಯವಾದಗಳು ಆ್ಯಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ ಹಾಗೂ ನಿಮಗೂ ಕೂಡ. ಥ್ಯಾಂಕ್ ಯು. ನಿರ್ಮಾಪಕರಿಗೆ, ಡೈರೆಕ್ಟ್ರಿಗೆ ಎಲ್ರಿಗೂ ನಮಸ್ಕಾರ. ಆಮೇಲೆ ಜಿಗ್ರಿ ದೋಸ್ತರಿಗೆ ಎಲ್ಲರಿಗೂ ಹಾಯಪ್ಪ. ನಾನು UK ಅವನೇ. ನಮ್ಮದು ಬಿಜಾಪುರ, ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸೊಗಡು ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿರಿ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ. ಒಂದು ಸಲ ನಮ್ಮ ಊರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ VS ಸಮರ್ ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿದ ಜೊತೆಗೆ. ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಡೈರೆಕ್ಟರ್ ನನಗೊಂದು 6-7 ವರ್ಷದಿಂದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್ ಅವರು. ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವುದು ಅಂತಂದ್ರೆ ಅದು ಕಿವಿ ಒಳಗೆ ಇನ್ನೂ ಗುಣಗಾಡ್ತೈತಿ, ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರೋಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹೋಗಿ 10 ಜನರಿಗೆ ಹೇಳ್ತಾರೆ, ಯಪ್ಪೋ ಸಿನಿಮಾ ಒಂದು ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದರು, ಈ ಸಿನಿಮಾ ಬಗ್ಗೆ ನನಗೆ ಚಿಂತಿಲ್ರಿ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಅನ್ನೋ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳು ನಾನು ಕೊಡ್ತೀನಿ ಕನ್ನಡ ಇಂಡಸ್ಟ್ರಿಗೆ. ನಾನು ಒಂದು ಮಾತು ಹೇಳಿದ್ರು, ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ, ಫಸ್ಟ್ ನಾವು ಮಾರ್ಕೆಟಿಂಗ್ ಇದು ಇತ್ತು. ಒಂದು ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರ್ಬೇಕಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆಯೊಳಗೆ ಹೋಗುತ್ತೆ ಅಂತ ಹೇಳೋರು. ಸೊ ಇವಾಗ ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಾವೇ ಜಜ್ಮೆಂಟ್ ಇಟ್ಕೊಂಡು, ತಾವೇ ಯೋಚನೆ ಮಾಡಿಕೊಂಡು, ತಾವೇ ಏನೇನೋ ಒಂದು ಮ್ಯಾಪ್ ಹಾಕೊಂಡು ಬರ್ತಾರೆ, ಓ ಸಿನಿಮಾ ಹಂಗಿರ್ಬೋದು ಅಂತಂದು. ಬಟ್ ಸಿನಿಮಾಗೆ ಒಳಗೆ ಬರಬೇಕು ಅಂತಂದರೆ ಸಿನಿಮಾ ನೋಡಬೇಕು, ಮೈಂಡ್ನ ಎಂಟಿ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಂಡು ಹೋದರೆ ಇಲ್ಲಿ ಇರೋ ವಿಷಯಗಳು ನಿಮ್ಮ ತಲೆಯೊಳಗೆ ಹೋಗ್ತಾವೆ. ಸೊ ಆಡಿಯನ್ಸಿಗೆ ಹೇಳೋದು, ಸೊ ಬರೋಕ್ಕಿಂತ ಮುಂಚೆ ಸಿನಿಮಾನ ಒಂದು ಎಂಜಾಯ್ ಮಾಡೋಕ್ಕೆ ಮೈಂಡ್ನ ಫ್ರೀ ಮಾಡಿಕೊಂಡು, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳಿಗೆ ಅದ್ಭುತವಾದ ಸಿನಿಮಾಗಳು ಬರ್ತಿದೆ ಆ್ಯಕ್ಚುಲಿ. ನೋಡಿ ಇವಾಗ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಯಾವುದೋ ಇಂಥ ಸಿನಿಮಾಗಳು ಬಂದಿಲ್ಲ. ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಸಾಲು ಅದೇ ಥರ ಸಿನಿಮಾಗಳು ಮಾಡ್ತಾರೆ. ಈ ಥರದ ಸಿನಿಮಾಗಳು ಸಪೋರ್ಟ್ ಸಿಕ್ತು ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಿಮ್ಗೆ, ಹೊಸ ಮೂವಿಗಳು ಬರ್ತಾವೆ. ಸೊ ಈ ಥರ ಸೊ ನೋಡಿದ ತಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತು. ಪ್ರಿವ್ಯೂ ನೋಡಿದ್ದೀನಿ, ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗ್ಸು ಎಲ್ಲ ಆಡಿಯನ್ಸ್ ಮನ ಮುಟ್ಟುತ್ತೆ ಅಂಥ ಸಾಂಗ್ಗಳು. ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕೇಳಿ, ಇವತ್ತು ಸಂಜೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾರ್ಯಕ್ರಮದ ಪಾರ್ಟ್ ಆಗಿರೋದಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸರ್.
ಥ್ಯಾಂಕ್ ಯು ಥ್ಯಾಂಕ್ ಯು ವಿಕ್ರಮ್ ಶ್ರೀಧರ್ ಅವರೇ, ಆಲ್ ದ ವೆರಿ ಬೆಸ್ಟ್. ನಮಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಮತ್ತೆ ಮಾತಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಿರಿಯರು ಮಾತಾಡಿದರೆ, ವೇಣು ಸರ್ ಮಾತಾಡಿದ್ದಾರೆ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಸರ್. ಅವತ್ತು ಫೋನಲ್ಲಿ ಮಾತಾಡಿದ್ದೀನಿ ಅಪ್ಪನ ಜೊತೆ. ಓಹ್ ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟ್ಗೆ ಸರ್ ಕ್ಯಾಮ್ರಾ ಹಿಡಿತಾ ಇದ್ದಾರೆ. ಸೊ ಅಯ್ಯೋ ನಿಮ್ಮಷ್ಟಿಲ್ಲ ಬಿಡಿ ಬ್ರೋ. ಇವತ್ತು ಆ್ಯಕ್ಚುಲಿ ಬಂದಿರೋದು ಆ್ಯಕ್ಟ್ರಾಗಿ ಬಂದಿಲ್ಲ, ನನ್ನ ಜಿಗ್ರಿ ದೋಸ್ತಕ್ಕೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆ್ಯಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು, ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಏನು ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರಿಗೆ ಬಂದಿದ್ದೀನಿ, ನಾಗರವಾಯಿಗೆ ಬಂದಿದ್ದೀನಿ. ನಾನು ಹೇಳ್ದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡ, ನೀನು 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ತಲೆ ಬಗ್ಸ್ಬೇಡ ಬ್ರೋ, ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಿಗ್ರಿ ದೋಸ್ತ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ. ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್, ಚಿಕ್ಕ ಹುಡುಗನಿಂದ ದೊಡ್ಡವನಾಗಿ, ಮತ್ತು ಅವ್ನ ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ, ಆಲ್ ದ ಬೆಸ್ಟ್. ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ಹೆಸರು ಹೇಳಬೇಕಾಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಆದಿತ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ತಾವು ಬಂದಿದ್ದಕ್ಕೆ. ಲಕ್ಕಿ ರಾಮ್ ಅವರೇ ನಮಸ್ಕಾರ ಎಲ್ರಿಗೂ. ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ ನಾನು ಬಂದಿದ್ದು ಜಿಗ್ರಿ ದೋಸ್ತ್ಗೋಸ್ಕರ, ಅಂಜನ್ ಬ್ರೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವೀರ್ ಸಮನ್ ಸರ್ ತುಂಬ ಸಗದಾಗಿ ಮಾಡಿದ್ದೀರಾ ಸರ್. ಯಾಕಂದರೆ ರಿಯಾಲಿಟಿ ಅನ್ನೋದನ್ನು ಅದರಲ್ಲಿ ನೀಟಾಗಿ ಕಾಣಿಸುತ್ತೆ, ನ್ಯಾಚುರಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾ ಶ್ರಮ ಹಾಕಿ ಮಾಡಿದೆ ಅಂತ ಗೊತ್ತಾಯಿತು ಬ್ರೋ, ಅವಾಗ ಹೇಳ್ತಾ ಇರ್ತಾರೆ ಅಂಜನ್ ಬ್ರೋ. ಆ್ಯಂಡ್ ಟೋಟಲ್ ಇದು ಸಿನಿಮಾದಲ್ಲಿ ಹೇಳ್ಬೇಕಂತಂದರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕ್ಲಿ ನಾನು ಕೂಡ ಉತ್ತರ ಕರ್ನಾಟಕದವನು, ರಾಯಬಾಗ್ ತಾಲೂಕು ಬೆಂಡೋಡ ಗ್ರಾಮದವನು. ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ, ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಟ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನಂಗೆ ಭಾಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗರಿ ದೋಸ್ತುಗಳು ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೇದಾಗಲಿ. ಈ ಸಿನಿಮಾನ ತುಂಬ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಅವರು ಹೇಳ್ದಂಗೆ ಮದರಂಗಿ ಸಾಂಗ್ದು ಡಾರ್ಲಿಂಗ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್. ಯಾವುದೂ ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡಿಕೊಂಡು ಸಿನಿಮಾ ದೇವರಾಣಿ ಆ ಥರ ನೋಡೋಕ್ಕೆ ಹೋಗಬೇಡಿ. ಹೊಸ ಸಿನಿಮಾನ ಹೊಸತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಸಿನಿಮಾನ ಪ್ರೋತ್ಸಾಹಿಸಿ. ಜಿಗ್ರಿ ದೋಸ್ತ್ ಸಾಂಗ್ ತುಂಬ ಚೆನ್ನಾಗಿದೆ. ಇವತ್ತು ಸಂಜೆ 6:15 ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಲಹರಿ ಸರ್ ರಿಸೀವ್ ಮಾಡಿದ್ದಕ್ಕೆ ಸಿನಿಮಾ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಕ್ಕಿ ರಾಮ್.